ನಮಸ್ಕಾರ, ನಾನು ಬಸವರಾಜ್. ಬಹುದೊಡ್ಡ ಬದಲಾವಣೆ ಆಗುತ್ತೆ, ಕ್ಷಿಪ್ರ ಕ್ರಾಂತಿ ಆಗುತ್ತೆ, ನಾಯಕತ್ವ ಬದಲಾವಣೆ, ಸಿಎಂ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ಅಂತೆಲ್ಲ ರಾಷ್ಟ್ರೀಯ ಮಾಧ್ಯಮಗಳು, ಪ್ರಾದೇಶಿಕ ಮಾಧ್ಯಮಗಳು ಕೂಡ, ಕನ್ನಡದ ಮಾಧ್ಯಮಗಳು ಕೂಡ ಹೇಳ್ತಿದ್ದಾವೆ. ಅಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಮಹತ್ವದ ಮೀಟಿಂಗ್ ನಡೀತಿರುವಂಥದ್ದು. ಮುಖ್ಯಮಂತ್ರಿಗಳೇ ಖುದ್ದಾಗಿ ಹೇಳಿದ್ರು, ನನಗೆ ಆಹ್ವಾನ ಇತ್ತು, ನಾನು ಬಂದಿದ್ದೀನಿ ಅಂತ. ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟರೋ ಇಲ್ವೋ, ಅವರು ಕೂಡ ದೆಹಲಿಗೆ ಬಂದ್ಬಿಟ್ಟಿದ್ದಾರೆ. ಕರೆದ್ರೆ ಮಾತ್ರ ಹೋಗ್ತೀನಿ, ಇಲ್ಲ ಅಂದ್ರೆ ಹೋಗೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಅವ್ರಿಗೆ ಆಹ್ವಾನ ಇತ್ತೋ ಬಿಟ್ಟೋ ಸೆಕೆಂಡ್ರಿ. ಆದ್ರೆ ಈಗ KC ವೇಣುಗೋಪಾಲ್ ಅವರ ಎದುರಲ್ಲಿ, AICCಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎದುರಲ್ಲಿ, ರಾಹುಲ್ ಗಾಂಧಿ ಅವರ ಎದುರಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸಪ್ರೇಟ್ ಆಗಿ ಮೀಟಿಂಗ್ಗಳನ್ನು ನಡೆದಿರುವಂಥದ್ದು. ಸುಮಾರು 1.5 ಗಂಟೆಗಳ ಕಾಲ ಮೀಟಿಂಗ್ ಆಯಿತು. ಬದಲಾವಣೆ ಆಗುತ್ತಾ? ಬಹುಪಾಲು ಬದಲಾವಣೆ ಸಾಧ್ಯವೇ ಇಲ್ಲ ಅನ್ನೋದನ್ನ 2 ರೀತಿಲಿ ಹೇಳ್ಬಹುದು. ಒಂದು, ನ್ಯಾಷನಲ್ ಮೀಡಿಯಾದ ಜರ್ನಲಿಸ್ಟ್ಗಳು, ಅದರಲ್ಲೂ ಕರ್ನಾಟಕ ಮೂಲದ ಪತ್ರಕರ್ತರು ತಮ್ಮ ಎಕ್ಸ್ ಖಾತೆಯಲ್ಲಿ ದಾಖಲಿಸಿರೋದು, ಈ ಇಬ್ರು ನಾಯಕರು ಈ ಸ್ಪೆಕ್ಯುಲೇಷನ್ಸ್ ಅನ್ನು ನೋಡಿ ನಗ್ತಾರೆ ವಿನಃ ಬದಲಾವಣೆ ಆಗೋದಿಲ್ಲ. ಇನ್ನೂ ಕೆಲವರು ಹೇಳ್ತಾರೆ, ನನ್ನ ಪ್ರಕಾರ ಅಂದ್ರೆ ಆ ಪತ್ರಕರ್ತರ ಪ್ರಕಾರ ನಾಯಕತ್ವ ಬದಲಾವಣೆ ಆಗೋದಿಲ್ಲ, ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಕೆಲವು PR ಸ್ಟಂಟ್ಗೆ, ಅದರ ಒಂದು ಲಾಭಕ್ಕೆ ಒಳಗಾಗಿರುವಂಥವರು, ಮೋಡಿಗೆ ಒಳಗಾಗಿರುವಂಥವರು, ನಾಯಕತ್ವ ಬದಲಾವಣೆ ಆಗ್ಬೋದು, DK ಶಿವಕುಮಾರ್ ಅವರಿಗೆ ಗುಡ್ ನ್ಯೂಸ್ ಸಿಗಬಹುದು ಅಂತ ನಮ್ಮ ಶಿವಗಂಗಾ ಬಸವರಾಜು ರೀತಿಲಿ, ಅಥವಾ ಇಕ್ಬಾಲ್ ಹುಸೇನ್ ಅವರ ರೀತಿಲಿ, ಶರತ್ ಬಚ್ಚೇಗೌಡರ ರೀತಿಲಿ, ನಯನ ಮೋಟಮ್ಮ ರೀತಿಲಿ ಮಾತಾಡ್ತಿದ್ದಾರೆ. ಅದು ಸಾಧ್ಯ ಇಲ್ಲ. ಯಾಕಿಲ್ಲ? ನಂಬರ್ 1, ಎಷ್ಟು ದಿನ DK CM ಆಗಬೇಕು ಅಂತ ಮಾತಾಡ್ತಿದ್ದಂತಹ ಶಾಸಕರು ಇವತ್ತು ದೆಹಲಿಯಲ್ಲಿ ಕಾಣಿಸ್ತಿಲ್ಲ ಅಥವಾ ಗಟ್ಟಿಯಾಗಿ ಮಾತಾಡ್ತಿಲ್ಲ. ವಿಶೇಷ ಅಂದರೆ ಇದೇ HC ಬಾಲಕೃಷ್ಣ, ಮಾಗಡಿ ಬಾಲಕೃಷ್ಣ, ಅವ್ರ ನೇತೃತ್ವದಲ್ಲಿ ದೆಹಲಿಗೆ ಒಂದು ಅಪರೂಪಕ್ಕೆ ಅದೃಷ್ಟಕ್ಕೆ ಗೆದ್ದಂತಹ ಶಾಸಕರು ಹೋಗಿದ್ರಲ್ಲ 11 ಜನ, ಅವ್ರು ಇವತ್ತೆಲ್ಲೂ ಕಾಣಿಸ್ತಿಲ್ಲ. ಇವತ್ತು ಅದೇ ಮಾಗಡಿ ಬಾಲಕೃಷ್ಣ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ, ಯಾವುದೇ ನಿರ್ಧಾರವಾದರೂ DK ಶಿವಕುಮಾರ್ ಪಕ್ಷದ ವಿರುದ್ಧ ನಿಲ್ಲಲ್ಲ. ಶಾಸಕ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಇದರ ಅರ್ಥ ಏನು? ವಿಶೇಷ ಅಂದ್ರೆ ಖಾತೆಯೊಂದನ್ನ ತಮ್ಮ ಅತ್ಯಾಪ್ತನಿಗೆ ವಹಿಸಿ, ಹೈಕಮಾಂಡ್ನಿಂದ ಪರ್ಮಿಷನ್ ತರಲಿಲ್ಲ, ವಹಿಸಿ ದೆಹಲಿಗೆ ಹೋಗಿರುವಂತಹ ಸಿದ್ದರಾಮಯ್ಯ ಅವರು ಇಲ್ಲೂ ಕೂಡ ಅಧಿಕೃತ ಆದೇಶದ ಮೂಲಕ ಹೇಳಿದ್ದು ಸಂಪುಟ ಪುನರ್ರಚನೆ ಆಗೇ ಆಗುತ್ತೆ ಅಂತ. ಇನ್ನು DK ಬಣದ ಶಾಸಕರ ಸಂಖ್ಯೆ ಎಷ್ಟು? ರಾಷ್ಟ್ರೀಯ ಮಾಧ್ಯಮ ಒಂದು ಮೆನ್ಷನ್ ಮಾಡಿರೋದು 11. ಪರ್ಯಾಯವಾಗಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರುವಂತಹ ಶಾಸಕರ ಈ ಕ್ಷಣದ ಸಂಖ್ಯೆ 103. ಅಷ್ಟೇ ಅಲ್ಲ, ಅವ್ರ ಜೊತೆಲಿ 10 ಸಚಿವರು, ಸುಮಾರು 45 ಶಾಸಕರ ದಂಡು ಇವತ್ತು ದೆಹಲಿಯಲ್ಲಿ ಬೀಳ್ಬಿಟ್ಟಿದೆ. ಬಲ ಪ್ರದರ್ಶನ ಮಾಡಬಹುದು. ಇನ್ನು ಈ ಮೀಟಿಂಗ್ಗಿಂತ ಮುಂಚೆ ಮತ್ತು ಮೀಟಿಂಗ್ನ ನಂತರದ ಫೋಟೋಗಳು ಒಂದಷ್ಟು ಸುಸ್ಪಷ್ಟವಾಗಿ ಹೇಳ್ತಿರುವಂಥದ್ದು, ಬದಲಾವಣೆ ಆಗೋದಿಲ್ಲ. ಡೆಲ್ಲಿ ರಹಸ್ಯ ಇಷ್ಟೇ, 3 ದಿನ ಅವರಲ್ಲೇ ಇರ್ತಾರೆ. BK ಹರಿಪ್ರಸಾದ್ ಹೇಳಿರುವಂಥದ್ದು, ಯಾವ ಬದಲಾವಣೆ ಆಗೋದಿಲ್ಲ. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೆ ಇರ್ತಾರೆ, ನಾವೆಲ್ಲ ಅವ್ರ ಬೆನ್ನಿಗೆ ನಿಲ್ತೀವಿ. ಆದರೆ ಮಾಧ್ಯಮಗಳು 3 ದಿನ ಅವಕ್ಕೆ ಯಾವ ರೀತಿಯ ಆಹಾರ ಬೇಕಿತ್ತು, ಆಹಾರ ಸಿಕ್ಕಿದೆ. ಅವ್ರಿಗೆ ಬೇಕಾದ ರೀತಿಯಲ್ಲಿ ಶೇಪ್ ಮಾಡಿ ತೋರಿಸ್ಕೊತಾರೆ. ಇನ್ನು ಸಿದ್ದರಾಮಯ್ಯ ಅವ್ರ ಜೊತೆಲಿ ಬಂದಿರುವಂತಹ ಶಾಸಕರು, ಬೆಂಬಲಿಗರು, ಸಚಿವರು, ಅವರು ಹೇಳ್ತಿರುವಂಥದ್ದು ಪೂರ್ಣಾವಧಿ ಸಿದ್ದರಾಮಯ್ಯ ಅವರೇ ಇರಬೇಕು. ಒಂದು ವೇಳೆ ಬದಲಾವಣೆಯನ್ನು ಹೈಕಮಾಂಡ್ ಬಯಸಿದ್ದೇ ಆದರೆ ಅಲ್ಲಿ ಡಾಕ್ಟರ್ G ಪರಮೇಶ್ವರ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಕೂರಬೇಕು ಅಂತ ಬಯಸ್ತಿರುವಂಥದ್ದು. ಆದರೆ ಇದೇ DK ಶಿವಕುಮಾರ್ ಅವರ ಬಣದ PR ಸ್ಟಂಟ್ನ ಸುದ್ದಿಗಳು ಏನು ಹೇಳ್ತವೆ? ಪಂಜಾಬ್ ರೀತಿ ಆಗ್ಬಿಡುತ್ತೆ, ದಲಿತರನ್ನ ತಂದು ಕೂರಿಸಿದ್ರೆ, ಆ ಕಾರಣಕ್ಕೋಸ್ಕರ DK ಶಿವಕುಮಾರ್ ಅವರನ್ನೇ CM ಮಾಡ್ತಾರೆ ಅನ್ನುವಂತಹ ಒಂದು ಸಣ್ಣ ಲೈನ್ ಅನ್ನು ಸೇರಿಸಿದಾರಲ್ಲ, ಆ ಬಣಕ್ಕೆ ಅದೆಷ್ಟು ದೊಡ್ಡ ಡ್ಯಾಮೇಜ್ ಆಗುತ್ತೆ ಅನ್ನೋದು ಗೊತ್ತಿದೆಯೋ ಇಲ್ಲೋ. ಯಾಕಂದ್ರೆ ದಲಿತ ಮುಖ್ಯಮಂತ್ರಿಯ ಚರ್ಚೆಗೇನೆ ಬಿಸಿ ನೀರು ಸುರಿಯುವಂತಹ ಆ ಥರದ ರಿಪೋರ್ಟ್ಗಳು, ಆ ಥರದ ವಿಶ್ಲೇಷಣೆಗಳು DK ಶಿವಕುಮಾರ್ ಬಣ ದಲಿತ ಮುಖ್ಯಮಂತ್ರಿ ಆಯ್ಕೆಯ ವಿರೋಧಿ ಅನ್ನೋದನ್ನ ತೋರಿಸುತ್ತೆ. ಸಿದ್ದರಾಮಯ್ಯ ಅವರ ಆಪ್ಷನ್ 1, ಅವರ ಬಣದ್ದು ಸಿದ್ದರಾಮಯ್ಯ ಪೂರ್ಣಾವಧಿಗಿರಲಿ ಅಥವಾ ಡಾಕ್ಟರ್ G ಪರಮೇಶ್ವರ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಆಗಲಿ ಅಂತ ಬಯಸ್ತಿರುವಂಥದ್ದು. ಇನ್ನೂ ಇಂಪಾರ್ಟೆಂಟ್ ಅಂದರೆ ಫೋಟೋಗಳ ಚರ್ಚೆ. ಜನರಲ್ ಸೆಕ್ರೆಟರಿ KC ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ ಅವರ ಭೇಟಿಯ ಫೋಟೋ ನೋಡಿದ್ರೆ
ಅವರಿಬ್ಬರಿಗೂ ಒಂದು ಮೆಸೇಜ್ ಕಾಣಿಸುತ್ತೆ. ಒಂದೇ ಮೆಸೇಜ್, ಕೇರಳದಲ್ಲಿ ಮುಖ್ಯಮಂತ್ರಿ ಆಗಬಹುದಾಗಿದ್ದ ಹೈಕಮಾಂಡ್ ಕೂಡ ಒಪ್ಪಿಕೊಂಡಿದ್ದ KC ವೇಣುಗೋಪಾಲ್ ಅವರನ್ನ ಆ ಜಾಗಕ್ಕೆ ಹೋಗದಂತೆ ನೋಡಿಕೊಂಡು VD ಸತೀಸನ್ ಅವರ ಕಿವಿಗೆ ಏನನ್ನೆಲ್ಲ ತುಂಬಬೇಕೋ ಅದನ್ನೆಲ್ಲ ತುಂಬಿದ್ಯಾರು? ಕರ್ನಾಟಕ ಕಾಂಗ್ರೆಸ್ನ ನಾಯಕ. ಆ ನಾಯಕ ಮುಖ್ಯಮಂತ್ರಿ ಆಗ್ಬೇಕಾ, ಆಗಬಾರ್ದ? ಹೈಕಮಾಂಡ್ ಮುಂದೆ ಆ ಸಂಪೂರ್ಣ ರಿಪೋರ್ಟ್ ಅನ್ನ KC ವೇಣುಗೋಪಾಲ್ ಅವರು ಸಬ್ಮಿಟ್ ಮಾಡಿದರೆ. ಅದು DK ಶಿವಕುಮಾರ್ ಅವರ ವಿರುದ್ಧ. ಸುರ್ಜೇವಾಲಾ ಅವರು ಮತ್ತು ಸಿದ್ದರಾಮಯ್ಯ ಅವರು ಭೇಟಿ ನೋಡಿ, ವಿಶ್ ಮಾಡುವಾಗ ಸುರ್ಜೇವಾಲಾ ಅವರು 1 ಕಿಲೋಮೀಟರ್ ದೂರದಲ್ಲಿ ನಿಂತ್ಕೊಂಡು ವಿಶ್ ಮಾಡ್ತಾರೆ, ಸಿದ್ದರಾಮಯ್ಯ ಅವರು ನಗ್ತಾನೆ ಇರ್ತಾರೆ. ಅದರ ಅರ್ಥ ಏನು? DK ಶಿವಕುಮಾರ್ ಅವರ ಪರವಾಗಿ ಸುರ್ಜೇವಾಲಾ ಅವರು ಕ್ಲೋಸ್ಡ್ ಡೋರ್ ಮೀಟಿಂಗ್ ಇದ್ರೂ ಕೂಡ ಡೋರ್ ಆಚೆ ನಿಂತ್ಕೊಂಡು ಏನು ಮಾಡಬಹುದು ಅದನ್ನ ಮಾಡಿರ್ತಾರೆ. ವರ್ಕೌಟ್ ಆಗಲ್ಲ ಅಂತ DK ಶಿವಕುಮಾರ್ ಅವ್ರಿಗೂ ಗೊತ್ತಿರುತ್ತೆ. ಇದಾದ ಮೇಲೆ ಆ ಮೀಟಿಂಗ್ ಒಳಗಿನ ಫೋಟೋ, ಅವರ ಪೊಸಿಷನ್ಸ್ ನೋಡಿ, ಮುಖ್ಯಮಂತ್ರಿಗಳದ್ದು ಮತ್ತು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗೇ ಕಾಣಿಸ್ತಾರೆ, ಉಪಮುಖ್ಯಮಂತ್ರಿಗಳಾಗೇ ಕಾಣಿಸ್ತಾರೆ. ನನಗೆ ಸೀಟ್ ಬಿಟ್ಕೊಡಿ ಅಂತ ಹೇಳುವ ದ್ರಾಷ್ಟತೆ DK ಶಿವಕುಮಾರ್ ಅವರಲ್ಲಿ ಕಾಣಿಸಲ್ಲ. ಮುಖ್ಯಮಂತ್ರಿಗಳು ಅದೇ ಒಂದು ಕೆಚ್ಚೆದೆಯ ನೋಟ ಕಾಣಿಸುತ್ತೆ. ಪೂರ್ಣಾವಧಿಗೆ ನಾವೇ ಇರ್ತೀವಿ, ನಮ್ಮ ಬಣವೇ ಇರುತ್ತೆ ಅನ್ನೋದು ಕಾಣಿಸುತ್ತೆ. ಇದೇನೇ ಇರಲಿ, ಒಬ್ಬ ಮಾಸ್ ಲೀಡರ್, ಕರ್ನಾಟಕ ಕಾಂಗ್ರೆಸ್ನ ಏಕೈಕ ಮಾಸ್ ಲೀಡರ್ ಸಿದ್ದರಾಮಯ್ಯ, ಅಹಿಂದ ನಾಯಕ ಸಿದ್ದರಾಮಯ್ಯ, ಬಹುದೊಡ್ಡ ಮತ ಬ್ಯಾಂಕ್ ಇರುವಂತಹ ನಾಯಕ ಸಿದ್ದರಾಮಯ್ಯ. ಇದೇ ನಾಯಕನ ಬಗ್ಗೆ ವಿಪಕ್ಷದವರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಮ್ಮ ಪಕ್ಷದಲ್ಲಿದ್ದವರು ಸಿದ್ದರಾಮಯ್ಯ ಏನಾಗಬಹುದು ಬದಲಾವಣೆ ನಮಗೆ ಗೊತ್ತು, ಯಾವ ಕಾರಣಕ್ಕೂ ಮತ್ತೊಬ್ರು CM ಆಗಲ್ಲ, ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೆ ಇರ್ತಾರೆ ಅಂತ ಹೇಳ್ತಾರೆ. ಇನ್ನು ವಿಪಕ್ಷ ನಾಯಕ R ಅಶೋಕ್ ಅವರು, ಯಾವ ಕ್ರಾಂತಿ ಭ್ರಾಂತಿ ವಾಂತಿನೂ ಆಗಲ್ರಿ, ಸಿದ್ದರಾಮಯ್ಯನೇ CM ಆಗಿರ್ತಾರೆ, ಒಂದು ವೇಳೆ DK ಶಿವಕುಮಾರ್ ಬಂದು CM ಆದ್ರೆ ಒಂದು ದಿನದಲ್ಲಿ ಸರ್ಕಾರ ಬೀಳುತ್ತೆ ಅಂತ ಹೇಳ್ತಾರೆ. ವಿಪಕ್ಷದವರು ಹೇಳುವಂಥದ್ದು. ಈ ಎಲ್ಲ ರಿಪೋರ್ಟ್ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಕ್ಕಿರುತ್ತೆ. ಕೇಳಿ AICC ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಕನ್ನಡಿಗರು. ಈ ಎಲ್ಲ ಅಂಶವೂ ಕೂಡ ಮತ್ತೆ ಸಾರಿ ಹೇಳುವಂಥದ್ದು ಮುಖ್ಯಮಂತ್ರಿಗಳ ಬದಲಾವಣೆ ಆಗೋದಿಲ್ಲ. ಆದರೆ ಅದು ಸಿದ್ದರಾಮಯ್ಯ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಾಯಕ DK ಶಿವಕುಮಾರ್ ತಗೊಂಡ್ರು ಆಗುತ್ತೆ, ಡಾಕ್ಟರ್ G ಪರಮೇಶ್ವರ್ ತಗೊಂಡ್ರು ಆಗುತ್ತೆ, ಬದಲಾವಣೆ ಆಗಬಹುದು. ಇನ್ನೂ ಬಹುಮುಖ್ಯ ಸಂಗತಿ ಅಂದರೆ KPCC ಅಧ್ಯಕ್ಷ ಸ್ಥಾನವನ್ನು DK ಶಿವಕುಮಾರ್ ಅವರು ಬಿಟ್ಕೊಡ್ಲೇಬೇಕಾಗತ್ತೆ. DCM ಪೋಸ್ಟ್ ಮುಂದುವರಿಬಹುದು, ಹೋಮ್ ಮಿನಿಸ್ಟ್ರಿ ಎಕ್ಸ್ಟ್ರಾ ಕೊಡಬಹುದು, ರಾಜ್ಯಸಭೆಯ ಸದಸ್ಯ ಸ್ಥಾನವನ್ನು ಅವ್ರ ತಮ್ಮನ್ನು ಕೊಡಿಸ್ಬೋದು. ಇದು ಬಿಟ್ರೆ ಮತ್ತಿನ್ನೇನು ಬದಲಾವಣೆ ಆಗೋದಿಲ್ಲ. ಇನ್ನೂ 3 ದಿನ ಇದೇ ಹೈಡ್ರಾಮಾ ಡೆಲ್ಲಿಲಿ ಇರುತ್ತೆ. ಆದರೆ ಜೊತೆಯಲ್ಲಿ ನಿಲ್ಲಬೇಕಾಗಿದ್ದ ಮತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಬಹುದೊಡ್ಡ ವಿಟೋ ಪವರ್ ಓಟ್ ಆಗಿದ್ದಂತಹ KC ವೇಣುಗೋಪಾಲ್ ಅವರ ಜೊತೆಯಲ್ಲಿ ಬಹುದೊಡ್ಡ ವೈಷಮ್ಯದ ಮುದ್ರೆಯನ್ನು ಹಾಕಿಸಿಕೊಂಡಿರುವ DK ಶಿವಕುಮಾರ್ ಅವರ ಬಣಕ್ಕೆ ಆ ಓಟ್ ಬೀಳಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅಹಿಂದ ನಾಯಕತ್ವಕ್ಕೆ ಧಿಕ್ಕರಿಸಿದ್ರೆ ಏನಾಗುತ್ತೆ? 58 ಗೆಲ್ತಿದ್ದಂತಹ ಪಕ್ಷ ಇವತ್ತು ಎಲ್ಲಿಗೆ ಬಂದು ನಿಂತಿದೆ? ಬಂಗಾರಪ್ಪ ಅವರನ್ನು ನೋಡಿರುವಂತಹ ಖರ್ಗೆ ಅವರು, ದೇವರಾಜ ಅರಸು ಅವರನ್ನು ನೋಡಿರುವಂತಹ ಅವರು ಗುರು ಖರ್ಗೆ ಅವರು ಅಹಿಂದ ನಾಯಕತ್ವದ ವಿರೋಧಿ ಮತವಾಗಿ ಅಲ್ಲಿ ಚಲಾವಣೆ ಮಾಡೋದಿಲ್ಲ. ಸಿದ್ದರಾಮಯ್ಯ ಅಥವಾ ಸಿದ್ದರಾಮಯ್ಯ ಬಣ ಏನಿದೆ ಅಹಿಂದ ಬಣ, ಅದರ ಪರವಾಗಿ ಖರ್ಗೆ ಅವರು ಓಟ್ ಹಾಕಬೇಕು. ನಾಳೆ ಅವ್ರ ಮಗ ಕೂಡ ಪ್ರಿಯಾಂಕ್ ಖರ್ಗೆ ಅತ್ಯುನ್ನತ ಸ್ಥಾನಕ್ಕೆ ಬಂದು ಕೂರಬೇಕಂದ್ರೆ ಈ ರಾಜ್ಯದಲ್ಲಿ ಅದಾಗಬೇಕು. ಅಹಿಂದವನ್ನು ಬೆಂಬಲಿಸುವಂತಹ ಕೆಲಸ ಮಾಡಬೇಕು, ಅದು ಕಾಂಗ್ರೆಸ್ನಲ್ಲಿ. ಇನ್ನು ರಾಹುಲ್ ಗಾಂಧಿ ಅವರ ಲೆಕ್ಕ, ಅವರ ಮತ ಸ್ಪಷ್ಟ, ಹಿಂದುಳಿದವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಬೇಕು, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ದಲಿತ. ಅದರ ಅರ್ಥ ಏನು? ಸಿದ್ದರಾಮಯ್ಯ ಅವರ ಪರ, ಅವರ ಬಣದ ಪರ ನಿಲ್ಲಬಹುದು. ಆದರೆ DK ಶಿವಕುಮಾರ್ ಅವರಿಗೆ ಮತ್ತಿನ್ನೇನು ಇಲ್ವಾ? ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂತಹ ಸಂದರ್ಭದಲ್ಲೂ KPCC ಅಧ್ಯಕ್ಷ ಸ್ಥಾನ, DCM ಪೋಸ್ಟ್ ಕೊಟ್ಟಿದೆ. ಈಗ ಹೆಚ್ಚುವರಿಯಾಗಿ ಹೋಮ್ ಮಿನಿಸ್ಟ್ರಿ ಕೊಡುವಂತಹ ಸಾಧ್ಯತೆ ಇದೆ, ಅವರ ತಮ್ಮನಿಗೆ ರಾಜ್ಯಸಭೆಗೆ ಕಳಿಸುವಂತಹ ಸಾಧ್ಯತೆ ಇದೆ. ಇವೆಲ್ಲವನ್ನು ನೋಡಿದಾಗ ಯಾರಿಗೂ ಇಲ್ಲಿ ಲಾಸ್ ಇಲ್ಲ, ಯಾರಿಗೂ ಇಲ್ಲಿ ಲಾಭನೂ ಇಲ್ಲ. ಆದರೆ ಸಾಮಾಜಿಕ ನ್ಯಾಯದ ತತ್ವದ ಅಡಿಯಲ್ಲಿ ಅಹಿಂದ ವರ್ಗಗಳಿಗೆ ನ್ಯಾಯವನ್ನು ಒದಗಿಸುವಂಥದ್ದು, ಅಧಿಕಾರವನ್ನು ಕೊಡುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡಿದ್ರೆ, ಸಿದ್ದರಾಮಯ್ಯ ಅವರ ನಂತರದಲ್ಲಿ ದಲಿತರೊಬ್ಬರನ್ನು ತಂದು ಕೂರಿಸಿದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಗ್ರೆಸ್ 28ಕ್ಕೆ ಒಂದು ಹೊಸ ಆಶಾ ಕಿರಣ ಇಟ್ಕೊಂಡು, ಹೊಸ ಹುರುಪಿನೊಂದಿಗೆ, ಭರವಸೆಯೊಂದಿಗೆ, ಗುರಿಯೊಂದಿಗೆ ಇದೇ ಆಗಲೂ ಕೂಡ ಸಿದ್ದರಾಮಯ್ಯ ಅವರ ನೇತೃತ್ವ ಬೇಕು, DK ಶಿವಕುಮಾರ್ ಅವರ ಸಂಘಟನಾ ಶಕ್ತಿ ಕೂಡ ಜೊತೆಯಾದರೆ ಮಾತ್ರ 28ಕ್ಕೆ ಅಧಿಕಾರಕ್ಕೆ ಬರೋಕ್ಕಾಗುತ್ತೆ.
ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ರು, ಬರ್ದಿಟ್ಕೊಳ್ಳಿ ಮತ್ತೆ ಬರ್ತೀವಿ. ಒಬ್ಬ ಡಿ ಕೆ ಶಿವಕುಮಾರ್ ಕೈಲಿಂದ ಏನೂ ಆಗೋದಿಲ್ಲ, ಒಬ್ಬ ಸಿದ್ದರಾಮಯ್ಯ ಕೈಲಿಂದ ಏನೂ ಆಗೋದಿಲ್ಲ. ಸಾಮೂಹಿಕ ನಾಯಕತ್ವ ಬೇಕೇ ಬೇಕು. ಆದರೆ ಅಹಿಂದ ನಾಯಕತ್ವ, ಅಹಿಂದ ಸಾರಥ್ಯ, ಅಹಿಂದ ಮತವರ್ಗ ಜೊತೆಗಿದ್ದ ಕಾರಣಕ್ಕೇನೆ ಕಾಂಗ್ರೆಸ್ ಇವತ್ತು ಜೀವಂತವಾಗಿದೆ. ಅರಸು ಬಂಗಾರಪ್ಪ, ಸಿದ್ದರಾಮಯ್ಯ ಸ್ಪಷ್ಟವಾಗಿ ಕಾಣಿಸುವಂತಹ ಒಂದೇ ಒಂದು ನೋಟ್, ಕಂಪ್ಲೀಟ್ ಪಿಕ್ಚರ್ ಅಹಿಂದ ಇಲ್ಲದೆ ಕಾಂಗ್ರೆಸ್. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಈಗಲೂ ಅನ್ಸುತ್ತಾ? ಕಮೆಂಟ್ ಮಾಡಿ.